ಹಾಯ್ ಕನ್ನಡ ಅಭಿಮಾನಿಗಳೇ, ಹಲೋ ಹಾಯ್ ಗಾಯ್ಸ್, ರೈತ ಬಾಂಧವರೇ, ಕುಟುಂಬಸ್ಥರೇ, ಈ ವಿಡಿಯೋನ ನೋಡಿ ವೀಕ್ಷಕರೇ, ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿದೆ. ತಂದೆ ಮಗನಿಗೆ ಕಟಿಂಗ್ ಮಾಡ್ತಾನೆ, ಮಗ ತಂದೆ ಶೇವಿಂಗ್ ಮಾಡ್ತಾರೆ. ನೋಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ. ಕಾಮಿಡಿ ತುಂಬ ಚೆನ್ನಾಗಿದೆ. ವಿಶೇಷ ಕಾರ್ಯಕ್ರಮದಲ್ಲಿ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ ನಯನ ಮನೋಹರ ವಿಶೇಷ ವಿಡಿಯೋನ ನೋಡ್ತಾ ಇರಿ. ನಾನು ಹೇಳೋದ್ಕಿಂತ ನೀವೇ ನೋಡ್ಬೋದು ಅಂತ ಹೇಳ್ತಾ ಹಂಗೆ ಮುಂದುವರಿತಾ ಇರ್ತೈತೆ. ನೋಡ್ತಾ ಇರಿ. ನಮ್ಮ ದೊಡ್ಡಣ್ಣ ಸಾಧು ಚೆನ್ನಾಗಿರುತ್ತೆ ಕಾಮಿಡಿ. ಅದ್ರ ಜೊತೆಗೆ ಇನ್ನೊಂದು ಕಾಮಿಡಿ ಅದಕ್ಕೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು. ಅಮ್ಮ ಮುಚ್ಕೊಳ ಬಾಯ. ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ, ಅವಳೆ ಕಾಲ್ ಜಾರಿ ಧುಮುಕ್ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು. ಯಾಕೋ ಅಳ್ತೀಯ? ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ? ಮುಂಚಾಯ ಬಾಯಿ. ನನ್ನ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ. ಬರೀ ಇಲ್ಲದ ಮಾತಾಡ್ತೀಯ. ಒಂದ್ ಒಳ್ಳೆ ಸಂಬಂಧ ನೋಡ. ನೋಡ್ತಿದೀನಿ. ಮೂಲ್ನಾಮದ್ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ? ನೋಡಕ್ಕೆ ತ್ರಿಪುರ ಸುಂದರಿ ತರ ಇರ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ? ತ್ರಿಪುರ ಸುಂದರಿನೂ ಬೇಡ, ಯಾವಳು ಬೇಡ. ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು, ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು. ಗೊತ್ತಾಯ್ತಾ? ಓಹೋ, ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲ್ಸಕ್ಕೆ ಬೇಕು. ಈಗ ತಿಳ್ಕೊಂಡೆ ನನ್ ಜಾಡು. ವರದಕ್ಷಿಣೆ ಎಷ್ಟು ಕೇಳ್ತೀರಾ? 2 ಲಕ್ಷ. ಏನು ಬೇಡಪ್ಪ, ನಿನ್ ಎಕ್ಕಡ ನನ್ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡವರಾಗಿರೋವರ್ಗೂನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ. ಅಷ್ಟು ಕೊಟ್ಬಿಟ್ರೆ ಸಾಕು. ಏನೊಂದು 2 ಲಕ್ಷ ರೂಪಾಯಿ ಸದ್ಯಕ್ಕೆ ಅಷ್ಟು ಅಂತ ಇಟ್ಕೊಳ್ಳಿ. ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಮಕ್ಳು ಆಗ್ತಾ ಉಸುಲ್ ಮಾಡ್ಕೊಂಡ್ರೆ ಆಯ್ತು. ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ ಕೊಡ್ತಕ್ಕಂಥವ್ರು ಶ್ರೀಮಂತರಾಗಿರ್ಬೇಕು, ಒಬ್ಬಳೆ ಮಗಳಿರ್ಬೇಕು. ಇರೋ ಪರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದ್ಬಿಟ್ಟು ಕೈಯಲ್ಲಿ ಚೆಂಬು ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರುಪೇ ಬೆಳಗ್ ಹೋಗ್ಬೇಕು. ಸಖತ್ತಾಗಿದೆ ನೋಡಿ ಸ್ನೇಹಿತರೆ ಕಾಮಿಡಿನ. ವಿಶೇಷವಾಗಿ ಜೊತೆಗೆ ಕಾಮಿಡಿನ 9 ರೂಪಾಯಿ ಸೇರಿಸಿ ಕೊಡ್ತೀರಾ? ದೇವರ್ಸಿ ನನ್ ಮಗನ್ರಿ ಕೊಡಲ್ಲ ಅಂದಿದ್ದು. ನನ್ ಮಗನ್ರಿ ಕೊಡಲ್ಲ ಅಂದಿದ್ದು. 1 ರೂಪಾಯಿ ಕೊಟ್ಮೇಲೆ 9 ರೂಪಾಯಿ ಕೊಡಲ್ವಾ? 9 ರೂಪಾಯಿ ಕೊಟ್ಮೇಲೆ ಸಂಭಾವನೆ ಕೊಡಲ್ವಾ? ನನ್ ಮಗನಿಗೆ ಹೇಗೋ ಮದುವೆ ಆಗುತ್ತೆ ತಾನೆ, ಅವ್ನಿಗೆ ಮಗು ಆಗುತ್ತೆ ತಾನೆ, ಆ ಮಗುನ ತೊಟ್ಟಿಗಾಗ್ತೀವಿ ತಾನೆ. ಆಗ ನಾಮಕರಣಕ್ಕೆ ತಾವೇ ಬರ್ಬೇಕು. ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ. ತಾವಿಂದ ದಯಮಾಡಿಸ್ಬೋದು. ಹೀಗೆ ಹೊಡಿತೀಯಾ? ನಿನಗೆ ಇದೇ ಗತಿ. ಯಪ್ಪ, ಅಣ್ಣ ನೋಡ್ತಿದ್ದಂಗೆ ಹೊಟ್ಟೆಲ್ ಚಂಡೆ ಬಾರಿಸ್ತೈತಪ್ಪ. ಮುಟ್ಬಿಡ್ತೀನಿ. ಮೆತ್ಕೆ ಕಣವ. ಅನ್ನನ ಕಣ್ಕೊತ್ಕೊಂಡ್ ತಿನ್ಬೇಕಣವ. ಅದು ದೇವ್ರಿದ್ದಂಗೆ. ನೀನು ಇಲ್ಲಿದೆಯೇನೋ? ತಿಳ್ಕೊಂತೀನೋ. ಇಲ್ಲಿದ್ದಾಗ ಇನ್ನೇನು ಅರಮನೆಗೆ ಇರಕಾಯ್ತದೆ. ನಿನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನ ಲಕ್ಷ್ಮೀಪತಿ ಮಾಡ್ಬೇಕು ಅಂತಿದ್ದೀನಿ. ಸುಮ್ಕಿರಿ ಬುದೇ ತಿರ್ಪಾಯ್ತು ಅಂತಾವ ತಮಾಷೆ ಬೇರೆ. ನಾನು ಯಾಕೋ ನಿನ್ನ ಹತ್ರ ತಮಾಷೆ ಮಾಡ್ಲಿ? ನಾನು ಹೇಳಿದಾಗ ನೀನ್ ಕೇಳಿದ್ರೆ ನಿನ್ನ ಮಗನೂ ಆಗುತ್ತೆ, ದೊಡ್ಡ ಮನೆ ಜುಗ್ಗೈ ಸೊಸೆನೂ ಆಗ್ತಾಳೆ. ಹಂಗಂತೀರ ಬುದ್ಧಿ? ಬಂದ್ರು ನೋಡಿ. ತಂದೆಗೆ ಮಗ ಶೇವಿಂಗ್ ಮಾಡಕ್ ಬಂದ್ರು. ಮಗನಿಗೆ ತಂದೆ ಮಾಡಿರು, ಈಗ ತಂದೆಗೆ ಶೇವಿಂಗ್ ಮಾಡ್ತಾನೆ. ಬಂದ್ರು ಇಲ್ಲಿ ಬಂದು ಕಾಮಿಡಿ ಮನೋಹರವಾದ ದೃಶ್ಯ. ಅವತ್ತು ಅಪ್ಪ ಮಗನಿಗೆ ಕಟಿಂಗು, ಇವತ್ತು ಮಗ ಅಪ್ಪನಿಗೆ ಶೇವಿಂಗು. ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು. ನನ್ನ ಮಗನಿಗೆ ಒಂದು ಹೆಣ್ಣು ನೋಡು ಅಂತ ಹೇಳಿದ್ದಲ್ಲ, ಅದ್ರ ವಿಷಯ ಏನ್ ಮಾಡ್ದೆ? ಮಾಡೋದೇನು, ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ? 2 ಲಕ್ಷ. ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. ಆದ್ರೆ ಒಂದೇ ಒಂದು ಲೋಪ. ಏನು? ಕಣ್ಣಿಲ್ಲ. ನನ್ಗೆ ಮಗ ಬೇಡ, ಹುಡುಗಿಗೆ ಕಣ್ಣಿಲ್ಲ. ನನ್ಗೆ ತಿಪ್ಪುಲ ಸುಂದರಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ. ಕಂಡಿದ್ದೆಲ್ಲಾ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲೋ? ನೋಡು, ಗಾದಿ ಮಾತು ಕೇಳಿಲ್ವಾ? ಎಂತ ಹೆಂಡತಿ